ಆಕ್ಟಿವ್ ಆಗಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡದ ಸೆಲೆಬ್ರಿಟಿಗಳಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಲವರನ್ನ ಅನ್ಫಾಲೋ ಮಾಡಿದ್ದಾರೆ. ಜೀವಕ್ಕೆ ಜೀವ ಅಂತಾನೆ ಇದ್ದಂತಹ ಸುಮಲತಾ ಅಂಬರೀಶ್, ಅಭಿಷೇಕ್ ಪತ್ನಿ ಅವಿವಾ ಬಿದ್ದಪ್ಪ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದನ್ನ ಬಿಟ್ಟಿದ್ದಾರೆ. ಇವರೆಲ್ಲರ ಅಕೌಂಟ್ ಅನ್ಫಾಲೋ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಗ ವಿನೇಶ್, ಸಹೋದರ ದಿನಕರ್, ಅದೇ ರೀತಿಯಾಗಿ ಡಿ ಕಂಪನಿ ಅಫಿಷಿಯಲ್ ಪೇಜ್ನಿಂದಲೂ ಕೂಡ ದೂರ ಉಳಿದಿದ್ದಾರೆ. ದರ್ಶನ್ ಅವರ ನಡೆ ಇದೀಗ ಹಲವು ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಒಂದೇ ಕುಟುಂಬದಂತೆ ಇದ್ದಂತಹ ಸುಮಲತಾ ಫ್ಯಾಮಿಲಿ ಜೊತೆ ಏನಾಯ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಅಷ್ಟೇ ಅಲ್ಲ, ದರ್ಶನ್ ಜೈಲಿಂದ ಬಿಡುಗಡೆಯಾದ ಬಳಿಕವೂ ಕೂಡ ಸುಮಲತಾ ಅಭಿಷೇಕ್ ಭೇಟಿಯಾಗದೇ ಇರೋದು ಕೂಡ ಸಸ್ಪೆನ್ಸ್ ಆಗಿದೆ. ಈ ಹಿಂದೆ ಹಲವು ಸೆಲೆಬ್ರಿಟಿಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಫಾಲೋ ಮಾಡ್ತಾ ಇದ್ರು. ಇದೀಗ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ. ಒಂದ್ ಕಡೆ ನಿಗೂಢವಾಗಿದೆ ದರ್ಶನ್ ರವರ ಈ ನಡೆ. ಸುಮಲತಾ ಅಂಬರೀಶ್ ಅವರ ಜೊತೆ ಬಹಳಷ್ಟು ಹೊಂದಾಣಿಕೆಯನ್ನು ಇಟ್ಕೊಂಡಿದ್ರು. ತಾಯಿ ಅಂತಾನೆ ಅವರನ್ನ ಕರಿತಾ ಇದ್ರು. ಅದೇ ರೀತಿಯಾಗಿ ಅವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲೂ ಕೂಡ ಚುನಾವಣೆಗೆ ಸಹಕರಿಸುವಂತೆ, ಅದೇ ರೀತಿಯಾಗಿ ಅವರಿಗೆ ವೋಟ್ ಹಾಕುವಂತೆ ಒಂದಷ್ಟು ಮಾತುಕತೆಗಳಾಗಿತ್ತು. ಒಂದಷ್ಟು ಕೂಡ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ಕೂಡ ಕೆಲಸವನ್ನ ಮಾಡಿದ್ರು ದರ್ಶನ್. ಅದಾದ ನಂತರ ಯಾವಾಗ ರೇಣುಕಾಸ್ವಾಮಿ ಕೊಲೆ ಆದ ನಂತರ ಜೈಲು ಪಾಲಾಗಿದ್ರು ನಟ ದರ್ಶನ್. ಜೈಲು ಪಾಲಾದಂತಹ ಸಂದರ್ಭದಲ್ಲೂ ಕೂಡ ಸುಮಲತಾ ಅಂಬರೀಶ್ ಆದ್ರೂ ಆಗ್ಲಿ, ಅಭಿಷೇಕ್ ಆದ್ರೂ ಕೂಡ ಯಾರು ಕೂಡ ಅವರನ್ನ ನೋಡುವಂತಹ ಕೆಲಸಕ್ಕೆ ಕೈ ಹಾಕಲಿಲ್ಲ, ಸಮಾಧಾನ ಮಾಡುವಂತಹ ಕೆಲಸಕ್ಕೆ ಕೈ ಹಾಕಲಿಲ್ಲ. ಅದು ಒಂದು ಕಡೆ ಬೇಸರ ಇರಬಹುದು. ಯಾಕೆಂತಂದ್ರೆ ಎಲ್ಲೇ ಹೋದ್ರು ನಮ್ಮ ತಾಯಿ, ನನ್ನ ತಮ್ಮ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರು ದರ್ಶನ್. ಸೊ ಹಾಗಾಗಿ ಅದು ಕೂಡ ಈ ಒಂದು ಬದಲಾವಣೆಗೆ ಕಾರಣ ಆಗಿರಬಹುದು. ಅದಾದ ನಂತರ ಯಾವಾಗ ದರ್ಶನ್ ಬಿಡುಗಡೆ ಆಯಿತು, ಮನೆಗೆ ವಾಪಸ್ ಬಂದರು. ಅದಾದ್ಮೇಲೂ ಕೂಡ ಸುಮಲತಾ ಅಂಬರೀಶ್ ಆದರೂ ಆಗಿರ್ಬೋದು ಅಥವಾ ಅಭಿಷೇಕ್ ಆದರೂ ಆಗಿರ್ಬೋದು, ಯಾರೂ ಕೂಡ ಅವರನ್ನ ಭೇಟಿಯಾಗುವಂತಹ ಕೆಲಸವನ್ನ ಮಾಡಲಿಲ್ಲ. ಸಮಾಧಾನ ಮಾಡೋದು ಅಥವಾ ಅವರ ಆರೋಗ್ಯ ವಿಚಾರಣೆಯನ್ನ ಮಾಡೋದು ಇದ್ಯಾವುದಕ್ಕೂ ಕೂಡ ಮುಂದಾಗಲಿಲ್ಲ. ಸೊ ಹಾಗಾಗಿ ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ದರ್ಶನ್ಗೆ ಮನಸ್ಸಿಗೆ ನೋವಾಗಿದ್ಯಾ? ಈ ರೀತಿಯಾದಂತಹ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಏನು ಕಾರಣ? ಸೊ ಈ ರೀತಿಯಾದಂತಹ ಒಂದಷ್ಟು ಹಲವು ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇರುವಂಥದ್ದು. ಸೆಲೆಬ್ರಿಟಿಗಳಿಗೆ ಒಂದು ಕಡೆ ಪ್ರಶ್ನೆ ಆಗಿದೆ, ಯಾಕೆ ಅನ್ಫಾಲೋ ಮಾಡಿದ್ರು, ಅಷ್ಟು ಚೆನ್ನಾಗಿದ್ರು ಕುಟುಂಬಸ್ಥರೆಲ್ಲರೂ ಕೂಡ ಅಂತ ಹೇಳಿ ಇದೀಗ ಅಭಿಮಾನಿಗಳಿಗೂ ಕೂಡ ಬೇಸರ ಆಗಿದೆ. ಅವಾರ್ಡ್ ಉದಾಹರಣೆ ಮೂಲಕ ದರ್ಶನ್ಗೆ ಅಂಗನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಬೆಸ್ಟ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಆಕ್ಟಿಂಗ್ ಅಂತ ಟಾಂಟ್ ನೀಡಿದ್ದು ಅಂದ್ರೆ ಒಂದು ಮಾತು ಹೇಳಿದ್ದಾರೆ ಸುಮಲತಾ ಅವರು. ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂತಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೆ, ತಮ್ಮದೇ ತಪ್ಪನ್ನ ಇಟ್ಕೊಂಡು ಬೇರೆಯವ್ರ ಮೇಲೆ ಹಾಕಿ ನೋವು ಮಾಡೋದು, ತಮ್ಮ ಮೇಲಿನ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕೋದು, ಗೂಬೆ ಕೂರ್ಸೋದು, ತಮ್ಮನ್ನ ತಾವು ಹೀರೋ ಎಂಬಂತೆ ಬಿಂಬಿಸ್ಕೊಳ್ತಾರೆ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಪೋಸ್ಟ್ ಮಾಡಿದ್ದಾರೆ. ಈ ಒಂದು ಪೋಸ್ಟ್ ಸಾಕಷ್ಟು ಪ್ರಶ್ನೆಯನ್ನ ಕೂಡ ಹುಟ್ಟು ಹಾಕ್ತಾ ಇದೆ. ಇದನ್ನ ಇಂಡೈರೆಕ್ಟ್ ಆಗಿ ದರ್ಶನ್ ಅವರಿಗೆ ಹೇಳಿದ್ರ ಎಲ್ಲವೂ ಸರಿ ಇಲ್ವಾ ಸುಮಲತಾ ನಟ ದರ್ಶನ್ ಅಂತ ಅನ್ನೋದು ಪ್ರೂವ್ ಆಗ್ತಾ ಇದೆ. ಯಾಕೆಂತಂದ್ರೆ ದರ್ಶನ್ ಎಲ್ಲರನ್ನೂ ಅನ್ಫಾಲೋ ಮಾಡಿದ ನೆಕ್ಸ್ಟ್ 1 hour 2 hours ಅಲ್ಲೇ ಸುಮಲತಾ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸೊ ಈ ರೀತಿಯಾದಂತಹ ರಿಯಾಕ್ಟ್ ಮಾಡಿರೋದಕ್ಕೆ ಇಂಡೈರೆಕ್ಟ್ ಆಗಿ ಅವರು ಕೊಲೆ ಮಾಡಿರೋದ್ರ ಬಗ್ಗೆ ಅವರು ಮಾತನಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸುಮಲತಾ ಅವರು? ಉದಾಹರಣೆ ಮೂಲಕ ಟಾಂಗ್ ಕೊಡುವ ಕೆಲಸಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತೆ ಮಾಡಿದೆ ಸುಮಲತಾ ಅವರ ಈ ಒಂದು ನಡೆ. ಪೋಸ್ಟ್ ಮಾಡಿರೋದು ಸಾಕಷ್ಟು ವಿಚಾರಗಳಿಗೆ ಚರ್ಚೆಗೆ ಕೂಡ ಕಾರಣ ಆಗ್ತಾ ಇದೆ. ಯಾಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಒಬ್ಬ ಸೆಲೆಬ್ರಿಟಿ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ ಅಂತ ಮಾತಿದೆಯಲ್ಲ, ಇದು ಸುಮಲತಾ ಅವರು ದರ್ಶನ್ಗೆ ಅಂದಿರೋದಾ ಪರ್ಟಿಕ್ಯುಲರ್ ಆಗಿ ಅಂತ? ಅಂದ್ರೆ ಯಾರು ತಪ್ಪನ್ನ ಮಾಡ್ತಾರೋ ಅವರು ತಪ್ಪನ್ನ ಮುಚ್ಚಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ಅವರು ಪೋಸ್ಟ್ ನಲ್ಲಿ ಹಾಕಿರೋದು ನಾವು ಕಾಣಬಹುದಾಗಿದೆ. ಇಲ್ಲಿ ಅವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ಒಂದ್ ಕಡೆ ಪ್ರಶ್ನೆ ಆಗತ್ತೆ. ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಏನಾಯ್ತು, ಅದು ದರ್ಶನ್ ಮಾಡಿದ್ದಾರೆ, ಅದು ತಪ್ಪು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ.
ದರ್ಶನ್ ಅಕ್ಕನ ಮಗನಾದಂತಹ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್. ಈ ಕುರಿತು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ದರ್ಶನ್ ಅವರು ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ಮೂಲಕ ತಿಳಿಸೋದೇನಪ್ಪಾ ಅಂತಂದ್ರೆ, ಇನ್ನೂ ಏನೂ ಸಾಧನೆ ಮಾಡದಿರುವಂತಹ ನನ್ನ ಅಕ್ಕನ ಮಗನಾದಂತಹ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳೋದನ್ನು ನೋಡಿ ಮನಸ್ಸಿಗೆ ತುಂಬಾ ನೋವಾಗಿದೆ, ಘಾಸಿಯಾಗಿದೆ. ಆದುದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಾಗಿದ್ದಂತಹ ಚಂದುನನ್ನ ಈ ಒಂದು ಸಿನಿಮಾದಿಂದ ಹೊರಗಿಡಲಾಗಿದೆ, ಕೈ ಬಿಡಲಾಗಿದೆ. ಅಭಿಮಾನಿಗಳು ಹೀಗೆ ಮಾಡೋದು ನನಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ. ಚಂದನ್ ವಿನೇಶ್ಗೆ ಈ ರೀತಿ ಮಾಡೋದ್ರಿಂದ ನನಗೆ ಹತ್ತಿರವಾಗುವಂತಹ ಆಲೋಚನೆ ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಬಿಟ್ಬಿಡಿ, ಅದು ತಪ್ಪು, ಅದನ್ನು ತೆಗೆದು ಹಾಕಿ ಅಂತ ಹೇಳಿ ಅಭಿಮಾನಿಗಳಿಗೆ ಸಂದೇಶವನ್ನು ನೀಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಬೇಸರವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಅಭಿಮಾನಿಗಳು ಒಮ್ಮೊಮ್ಮೆ ಅತಿರೇಕವನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತಾರೆ. ದರ್ಶನ್ ಅಭಿಮಾನಿಗಳು ಕೊಟ್ಟಂತಹ ಒಂದಷ್ಟು ಹೇಳಿಕೆಗಳು ದರ್ಶನ್ಗೆ ಒಂದಷ್ಟು ಸಲ ಮುಳ್ಳಾಗಿರೋದು ಕೂಡ ನಾವು ಕಂಡಿರಬಹುದು. ಒಂದಷ್ಟು ಈ ಹಿಂದೆ ನಡೆದಂತಹ ಘಟನೆಗಳು ಅದಕ್ಕೆ ಉದಾಹರಣೆ ಅಂತಾನೆ ಹೇಳಬಹುದು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಕೀರ್ತಿ ಫೋನು ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ಕೀರ್ತಿ, ದರ್ಶನ್ ಅವರ ಅಭಿಮಾನಿಗಳು ನಡ್ಕೊಳ್ಳುವಂತಹ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಒಂದ್ ಕಡೆ ಬೇಸರವನ್ನ ಉಂಟು ಮಾಡುವಂತಹ ವಿಚಾರ. ಇದೀಗ ಅಂದ್ರೆ ದರ್ಶನ್ ಅವರ ಅಕ್ಕನ ಮಗ ಏನಿದ್ದಾರೆ ಚಂದನ್, ಅವರನ್ನ ಸಿನಿಮಾದಿಂದ ಕೈ ಬಿಡಲಾಗಿದ್ಯಾ, ಏನ್ ಕತೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿನ್ನೆ ಅಷ್ಟೇ ದರ್ಶನ್ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ರು. ಅಂದ್ರೆ ಡೆವಿಲ್ ಸಿನಿಮಾ ಇವತ್ತು ಶೂಟಿಂಗ್ ಶುರುವಾಗ್ತಾ ಇದೆ. ಅಂದ್ರೆ ಬೆಂಗಳೂರಿನಲ್ಲಿ ಎಷ್ಟೇ ಶೂಟಿಂಗ್ ನಡೆದಿತ್ತು, ಈಗ ಮೈಸೂರಿನಲ್ಲಿ ನಡೀತಾ ಇದೆ. ಮೈಸೂರು ಆದ ತಕ್ಷಣ ರಾಜಸ್ಥಾನ್ ಇರ್ಬೋದು, ಹೈದರಾಬಾದ್ ನಲ್ಲಿ ಇರ್ಬಹುದು ಶೂಟಿಂಗ್ ಗಳು ನಡೀತಾ ಹೋಗುತ್ತೆ. ಆದ್ರೆ ಡೆವಿಲ್ ಸಿನಿಮಾದಲ್ಲಿ ಚಂದು ಅವರು ವಿಶೇಷ ಪಾತ್ರದಲ್ಲಿ ಅಂದ್ರೆ ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ನಿಜಕ್ಕೂ ಎಲ್ರಿಗೂ ಒಂದು ಅಚ್ಚರಿಯನ್ನ ಮೂಡಿಸಿತ್ತು. ಬಹುತೇಕ ಕಾಣಿಸ್ಕೊಳ್ಬಹುದೇನೋ ಅನ್ನುವಂಥದ್ದು ಒಂದು 50% ಎಲ್ಲರೂ ಗೆಸ್ಸಿಂಗ್ ಮಾಡಿದ್ರು. ಆದ್ರೆ 100% ಯಾರಿಗೂ ಗೊತ್ತಿರ್ಲಿಲ್ಲ ಚಂದು ಅವರು ಇರ್ತಾರೆ ಸಿನಿಮಾದಲ್ಲಿ ಅಂತ. ಆದ್ರೆ ಈಗ ಚಂದನ್ ಅವ್ರನ್ನ ಸಿನಿಮಾದಿಂದ ಹೊರಕ್ಕೆ ಇಡಲಾಗಿದೆ. ಅದನ್ನ ಖುದ್ದು ಸ್ವತಃ ದರ್ಶನ್ ಅವರು ಈ ವಿಚಾರವನ್ನ ಎಲ್ಲ ಅಭಿಮಾನಿಗಳಿಗೆ ತಿಳಿಸಿರುವಂತದ್ದು. ಇದಕ್ಕೆ ಕಾರಣ ಆಗಿರೋದು ದರ್ಶನ್ ಅವರ ಫ್ಯಾನ್ಸ್. ಅಂದ್ರೆ ದರ್ಶನ್ ಅವರ ಅಭಿಮಾನಿಗಳು ಏನಿದ್ದಾರೆ ಅವರ ಮೇಲಿರುವಂತಹ ಒಂದು ಪ್ರೀತಿ ಗೌರವವನ್ನ ವಿನೀಶ್ ಅವ್ರಿಗೂ ಜೊತೆಗೆ ವಿಜಯಲಕ್ಷ್ಮಿ ಇರಬಹುದು, ಅವರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಆ ಗೌರವವನ್ನ ತೋರಿಸ್ತಾರೆ. ಆ ಹೆಚ್ಚಿಗೆ ಆ ಪ್ರೀತಿಯನ್ನ ಅಂದ್ರೆ ಚಂದು ಅವರ ಮೇಲೆ ತೋರಿಸಿರೋ ಒಂದು ಕಾರಣದಿಂದಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿತ್ತು. ಚಂದು ಅವರು ಕಾರಿಂದ ಇಳಿದ ತಕ್ಷಣ, ಕಾರ್ ಅನ್ನುವಂತ ಒಂದು ಕಾರಿಂದ ಇಳಿದ ತಕ್ಷಣ ಅವ್ರ ಕಾಲಿಗೆ ಒಬ್ಬ ಅಭಿಮಾನಿ ಬಂದು ಬೀಳ್ತಾರೆ. ಸೊ ಈ ಒಂದು ವಿಡಿಯೋ ನೋಡಿದ ತಕ್ಷಣ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅವರ ಆಪ್ತ ಮೂಲದವರು ವಿಡಿಯೋವನ್ನ ದರ್ಶನ್ ಅವ್ರಿಗೂ ಕಳಿಸ್ಕೊಟ್ಟಿದ್ದಾರೆ. ಸೊ ಏನು ಸಾಧನೆ ಮಾಡಿದಿರುವಂತಹ ಇಷ್ಟೊಂದು ಗೌರವ ಕೊಡೋ ಅವಶ್ಯ. ರೈಟ್ ಕೀರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.